ಬಿಸಿ ಬಿಸಿ ಚಿಕನ್ ಪಲಾವ್ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉದ್ರಾಗಿ. ಹಲೋ, ಹೊಸ ದಿನ ಹೊಸ ಅಡುಗೆ. ಇವತ್ತು ನಾವು ಚಿಕನ್ ಪಲಾವ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಸಿಂಪಲ್ ಆಗಿ 400 ಗ್ರಾಮ್ ಚಿಕನ್, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಒಂದು ಇಡಿ ಮೆಂತ್ಯ ತೊಗೊಂಡ್ರೆ ಸೇಮ್ ಪುದೀನ ಕೂಡ ಸೇಮ್ ತೊಗೋಬೇಕು, ಆಮೇಲೆ ಕೊತ್ತಂಬರಿ ಕೂಡ ಸೇಮ್ ತೊಗೋಬೇಕು. ಇದೊಂದು ನಾ 8 ತೊಗೊಂಡಿದ್ದೀನಿ, ಅಂದರೆ ಸ್ಪೈಸಸ್ ಇಲ್ಲ. ಸ್ಪೈಸಸ್ ಇದ್ದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಚಿಲ್ಲಿ, ಇದು ಆಲ್ ಸ್ಪೈಸಸ್ಸು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನನಗೆ ಜಾಸ್ತಿ ಸ್ಪೈಸಸ್ ಮಸಾಲ ಅಷ್ಟು ಇಷ್ಟ ಇಲ್ಲ, ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ನಿಮ್ಗೆ ಇನ್ನೂ ಬೇಕು ಅಂದರೆ ಹಾಕೋಬೋದು ಎಕ್ಸ್ಟ್ರಾ. ಇದನ್ನೆಲ್ಲ ಮಿಕ್ಸಿಗೆ ಹಾಕೊಳ್ಳೋಣ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಇದನ್ನೆಲ್ಲ ಸ್ಪೈಸಸ್ ಹಾಕೋಣ ಮೊದಲು. ಇದಾದಮೇಲೆ ನಾನು 2 ಸ್ಮಾಲ್ ಆನಿಯನ್ ತೊಗೊಂಡಿದ್ದೆ, ಅದನ್ನು ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬಿಗ್ ಇದ್ದರೆ ಒಂದಿದ್ರೆ ಸಾಕು, ಬಿಗ್ ಸೈಜ್ ಇದ್ದರೆ 1 ಆನಿಯನ್ ಕಟ್ ಮಾಡ್ಕೊಂಡ್ರೆ ಸಾಕು ಸ್ಲೈಸಾಗಿ. ನಾನು ತೋರಿಸ್ತಾ ಇರೋದು ಕುಕ್ಕರಲ್ಲಿ. ಯಾರು ಲೇಝಿ ಇರ್ತಾರೆ, ಆಮೇಲೆ ಬೇಗ ಯಾರು ಹೋಗಬೇಕು ಆಫೀಸ್ಗೆ, ಆಮೇಲೆ ಟೈಮ್ ಇರಲ್ಲ, ಯಾರು ಬ್ಯಾಚುಲರ್ ಇರ್ತಾರೆ ಅವ್ರಿಗೆ ಮಾತ್ರ. ಎಲ್ಲ ಇದು ಬಿರಿಯಾನಿ ಓಪನ್ ಪಾತ್ರೆಯಲ್ಲಿ ಮಾಡ್ತಾರೆ, ನಾನು ಮಾಡ್ತಾ ಇರೋದು ಕುಕ್ಕರಲ್ಲಿ. ಇದು ಸ್ವಲ್ಪ ಬ್ರೌನ್ ಆಗಬೇಕು. ಬ್ರೌನ್ ಆದಮೇಲೆ ಏನು ನಾವು ಮಿಕ್ಸಿಗೆ ಹಾಕಿರ್ತೀವಿ ಅದನ್ನು ಹಾಕೋಬೇಕು. ಇವಾಗ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ. ಅದೇ ಮಿಕ್ಸಿಗೆ 1 ಟೊಮೆಟೊ ರುಬ್ಕೊಂಡಿದ್ದೀನಿ. ಕಟ್ ಮಾಡಿನೂ ಹಾಕ್ಬೋದು ಸ್ಮಾಲ್ ಪೀಸಾಗಿ, ಅಥವಾ ರುಬ್ಕೊಂಡು ಹಾಕ್ಬೋದು. ನಾನು ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ಪೂರ ಹಸಿ ವಾಸನೆ ಹೋಗಬೇಕು. ಟೊಮೊಟೊನ ಸ್ವಲ್ಪ ಫ್ಲೇವರ್ ಬರಲಿ ಅಂತ ಮಿಕ್ಸಿಗೆ ಹಾಕ್ಬಿಟ್ಟು ಹಾಕಿದ್ದೀನಿ ನಾನು. ಇದು ಪೂರ ಹಸಿ ವಾಸನೆ ಹೋಗಬೇಕು, ಯಾಕಂದರೆ ಎಲ್ಲ ಮಸಾಲ ಹಸಿ ವಾಸನೆ ಹೋದ್ರೇ ಚೆನ್ನಾಗಾಗೋದಲ್ಲ. ಸ್ವಲ್ಪ ಮೊಸರು ಎಲ್ಲರೂ ಬಿರಿಯಾನಿಗೆ ಹಾಕ್ತಾರೆ, ಬಟ್ ಬಿಸಿ ಮಾಡೋದ್ರಿಂದ ಅದರಿಂದ ನಮಗೇನು ಯೂಸ್ ಇಲ್ಲ, ಯಾಕಂದರೆ ಅದರೆಲ್ಲ ಬ್ಯಾಕ್ಟೀರಿಯಾಗಳು ಸತ್ತೋಗಿರ್ತವೆ. ಬಟ್ ಫ್ಲೇವರಿಗೆ ಬೇಕೇ ಬೇಕಲ್ಲ ಮೊಸರು ಬಿರಿಯಾನಿಗೆ, ಅದಕ್ಕೋಸ್ಕರ ಆ್ಯಡ್ ಮಾಡ್ತಾ ಇರೋದು. ಅದ್ರ ಬದಲು ನೀವು ಲೆಮನ್ನು ಆ್ಯಡ್ ಮಾಡ್ಬೋದು. 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಗರಂ ಮಸಾಲ, ಬಿರಿಯಾನಿ ಮಸಾಲ 1 ಸ್ಪೂನು, ಬಿರಿಯಾನಿ ಮಸಾಲ 2 ಸ್ಪೂನ್ ತೊಗೊಂಡಿರೋದು ನಾನು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಇನ್ನೊಂದು 5 ನಿಮಿಷ ಫ್ರೈ ಆಗಬೇಕು. ಇವಾಗ ಕ್ಲೀನಾಗಿ ತೊಳ್ಕೊಂಡಿರೋ ಚಿಕನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಬಾಯ್ಲ್ಡ್ ಆಗಬೇಕು. ಇದು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು, ಯಾಕಂದ್ರೆ ಅದು ಚಿಕನ್ ಫ್ಲೇವರ್ ಬಿಡಬೇಕಲ್ಲ ಸ್ವಲ್ಪ, ಆವಾಗಲೇ ಫುಲ್ ಟೇಸ್ಟಿಯಾಗಿ ಬರೋದು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಸ್ವಲ್ಪ ಬಾಯ್ಲ್ಡ್ ಆಗಿದೆ. ಇವಾಗ ಬುಲೆಟ್ ರೈಸ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಚಿಕನ್ ಪಲಾವ್ಗೆ ಬುಲೆಟ್ ರೈಸೇ ಯೂಸ್ ಮಾಡಬೇಕು, ಬಿರಿಯಾನಿಗೆ ಮಾತ್ರ ಬಾಸುಮತಿ ಯೂಸ್ ಮಾಡಬೇಕು. ಆವಾಗಲೇ ಅದು ಪರ್ಫೆಕ್ಟಾಗಿ ಕಾಂಬಿನೇಷನ್ ಆಗೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ನೀವೆಷ್ಟು ಪ್ರಮಾಣ ರೈಸ್ ತೊಗೊಂಡಿರ್ತೀರ ಅದ್ರ ಡಬಲ್ಲು ನೀರು ಹಾಕಬೇಕು. ಒಂದು ವೇಳೆ ಮುಂಚೆನೇ 5 ನಿಮಿಷ ಮುಂಚೆನೇ ಅಥವಾ 15 ನಿಮಿಷ ಮುಂಚೆ ಏನಾದರೂ ರೈಸ್ ನೆನೆ ಇಟ್ಟಿದ್ರೆ ಅದ್ರ ಅರ್ಧ 1 ಗ್ಲಾಸ್ ಕಮ್ಮಿ ನೀರು ತೊಗೋಬೇಕು ಅಷ್ಟೇ. ಲಾಸ್ಟಲ್ಲಿ ಹಾಫ್ ಲೆಮನ್ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದನ್ನು ಕ್ಲೋಸ್ ಮಾಡಿ 2 ವಿಸಿಲ್ ಅಷ್ಟೇ ಹಾಕಿಸ್ಬೇಕು, ಯಾಕಂದರೆ ನಿಮ್ಗೆ ಉದುರಾಗಿ ಬೇಕಲ್ಲ ಬಿರಿಯಾನಿ. ಅಥವಾ ನಿಮ್ಗೆ ಜಾಸ್ತಿ ಬಾಯ್ಲ್ಡ್ ಬೇಕು ಅಂತಂದರೆ ಎಕ್ಸ್ಟ್ರಾ ಇನ್ನೊಂದು ವಿಸಿಲ್ ಹಾಕ್ಸ್ಬೋದು, ಅಥವಾ ಉದುರು ಬೇಕು ಅಂದರೆ 2 ವಿಸಿಲ್ ಸಾಕು. ಜಾಸ್ತಿ ಬೇಕಂದರೆ 3 ವಿಸಿಲ್ ಬೇಕು. ಇವಾಗ ಆಗಿದೆ, ಓಪನ್ ಮಾಡೋಣ. ಬಿಸಿ ಬಿಸಿ ಚಿಕನ್ ಪಲಾವ್ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉದ್ರಾಗಿ. ಬಿಸಿ ಬಿಸಿ ಚಿಕನ್ ಪಲಾವ್ ರೆಡಿ.